ಧರ್ಮಸ್ಥಳದಲ್ಲಿ ನೇತ್ರಾವತಿ ಏನು ನದಿ ಪಕ್ಕದಲ್ಲಿರುವಂತಹ ಡ್ಯಾಂ ಪಕ್ಕದಲ್ಲಿರುವಂತಹ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಯಾವಾಗ ನಡೆಯುತ್ತೆ, ಏನೆಲ್ಲ ಸಮಸ್ಯೆಗಳಿದೆ, ಅಲ್ಲಿ ಡ್ಯಾಮ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ, ವಿದ್ಯುತ್ ಕಂಬಗಳು ಕೂಡ ಇದೆ, ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಯಕ್ಷ ಪ್ರಶ್ನೆಗಳು ಕೂಡ ಉಂಟಾಗಿತ್ತು. ಮತ್ತೆ GPR ಯಾವಾಗ ಬರುತ್ತೆ, ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಗೊಂದಲಗಿತ್ತು. ಇವತ್ತು ಎಲ್ಲಾ ಗೊಂದಲ ಕೂಡ SIT ಅಧಿಕಾರಿಗಳು ಇವಾಗ ಎಲ್ಲರೂ ಕೂಡ ಗೊಂದಲ ಕೂಡ ತೆರೆ ಎಳೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನಿಂದ GPR ಅನ್ನ ತಂದು ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ಮತ್ತೆ ಟೆಕ್ನಿಕಲ್ ಆಗಿ ಅದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಭೂಮಿ ಅದ ಇರುವ ಕಡೆ ಎಷ್ಟು ಮಟ್ಟಕ್ಕೆ ಎಷ್ಟು ಆಳದ ಅಡಿ ಸ್ಕ್ಯಾನ್ ಮಾಡುತ್ತೆ, ತೇವಾಂಶ ಇರುವ ಕಡೆ ಎಷ್ಟು ಮಟ್ಟದಲ್ಲಿ ಅದು ಸ್ಕ್ಯಾನ್ ಮಾಡುತ್ತೆ, ಮತ್ತೆ ಸಿಗ್ನಲ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಗಟ್ಟಿ ಮಣ್ಣಿನಲ್ಲಿ ಅಂದ್ರೆ ರೋಡ್ ಇದೆ ಆ ರೋಡ್ ನಲ್ಲೂ ಕೂಡ ಚೆಕ್ ಮಾಡಿದ್ರು. ಮತ್ತೆ ಆ ಹುಲ್ಲಿತ್ತು ಆ ಜಾಗದಲ್ಲಿ 13ನೇ ಪಾಯಿಂಟ್ ನಲ್ಲಿ ಆ ಹುಲ್ಲಲ್ಲೂ ಕೂಡ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಈಗ ಒಂದು ಟ್ರಯಲ್ ಅನ್ನು ಕೂಡ SIT ಅಧಿಕಾರಿಗಳು ಕೂಡ ಮಾಡಿದ್ರು. ಆ ಟ್ರಯಲ್ ನಡೆಸಬೇಕಾದ್ರೆ ಸೋಕೋ ಟೀಮ್ ಆಗಿರ್ಬೋದು, ಅದೇ ರೀತಿಯಾಗಿ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಮತ್ತೆ ಡ್ರೋನ್ ಆಪರೇಟ್ ಮಾಡುವಂತವರಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲೇ ಇದ್ರು. ಇನ್ನು SIT ಮುಖ್ಯಸ್ಥರಾದ ಪ್ರಣವ್ ಮೊಹಾಂತಿ ಅವರು ಕೂಡ ಅವರ ಸಮ್ಮುಖದಲ್ಲೇ ಟ್ರಯಲ್ ಅನ್ನು ಕೂಡ ಮಾಡಿದ್ರು. ಇವತ್ತು ಸಾಕಷ್ಟು ಸಮಯಾವಕಾಶ ಕಡಿಮೆ ಇರೋದ್ರಿಂದ ಸುಮಾರು 1 ಗಂಟೆಗಳ ಕಾಲ ಇಲ್ಲಿ ಟ್ರಯಲ್ ಅನ್ನು ಕೂಡ ಮಾಡಿದ್ರು. ಈಗ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಮ್ಯಾನ್ ಪವರ್ ಅನ್ನ ಬಳಸಿಕೊಂಡು ಅಲ್ಲಿ ಕಾರ್ಯಾಚರಣೆ ಮಾಡಬೇಕು. ಯಾಕಂತಂದ್ರೆ ಪಕ್ಕದಲ್ಲೇ ನೇತ್ರಾವತಿ ಡ್ಯಾಮ್ ಇದೆ, ವಿದ್ಯುತ್ ಕಂಬಗಳಿದೆ, ಮತ್ತೆ ಟ್ರಾನ್ಸ್ಫಾರ್ಮರ್ ಇದೆ, ಪಕ್ಕದಲ್ಲಿ ರಸ್ತೆ ಇದೆ, ಅಕ್ಕಪಕ್ಕದಲ್ಲಿ ಕೂಡ ಸ್ಥಳೀಯ ನಿವಾಸಿಗಳು ಕೂಡ ಇದ್ದಾರೆ. ಹೀಗಾಗಿ ಯಾರಿಗೂ ಸಮಸ್ಯೆ ಆಗದೆ ಇಲ್ಲಿ JCP ಅನ್ನ ಬಳಕೆ ಮಾಡೋದಕ್ಕಾಗೋದಿಲ್ಲ, ಮನುಷ್ಯ ಏನು ಕಾರ್ಮಿಕರನ್ನ ಬಳಸಿಕೊಂಡೇ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದಾರೆ. ಹೀಗಾಗಿ ಏನ್ ಭೀಮಾ ಹೇಳಿದಂತೆ ಸುಮಾರು 20 ಅಡಿ ಆಳ ಇತ್ತು, ಆಗ ರಸ್ತೆಯನ್ನ ಮಾಡಿದ್ದಾರೆ, ಮಣ್ಣನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಅಷ್ಟೊಂದು ಡೀಪ್ ಆಗಿ ಒಂದು ಆಳವನ್ನು ತೋಡ್ಬೇಕಂತ ಹೇಳಿದ್ರು. ಆ 20 ಅಡಿ ಡೀಪ್ ಆಗಿ ತೋಡಿದ್ರೆ ಪಕ್ಕದಲ್ಲೇ ಡ್ಯಾಮ್ ಕೂಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಕಾರ್ಮಿಕರನ್ನೇ ಬಳಸಿಕೊಂಡು ಎಷ್ಟು ಮಟ್ಟಿಗೆ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಂತ ಕೂಡ SIT ಅಧಿಕಾರಿಗಳು ಕೂಡ ಸಾಕಷ್ಟು ಈಗಾಗಲೇ ತೀರ್ಮಾನ ಕೂಡ ಮಾಡಿದ್ದಾರೆ. ಈಗ ಡ್ರೋನ್ ಅನ್ನು ಕೂಡ ಈಗಾಗಲೇ ಸ್ಕ್ಯಾನ್ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಯನ್ನು ಕೂಡ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಟ್ರಯಲ್ ಅನ್ನ ಮುಗಿಸಿದ್ದಾಯ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಗೆ ಯಾವುದೇ ರೀತಿಯಾಗಿ ಅಡ್ಡಿ ಬರದಂತೆ ಅಲ್ಲಿದ್ದಂತ ಕೆಲವೊಂದಷ್ಟು ಒಂದು ಕಳೆ ಆಗಿರ್ಬೋದು, ಹುಲ್ಲಾಗಿರ್ಬೋದು, ಅಲ್ಲಿದ್ದಂತ ಒಂದಷ್ಟು ಮರದ ರೆಂಬೆ ಕೊಂಬೆಗಳು ಎಲ್ಲವನ್ನು ಕೂಡ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಭೀಮಾ ಸ್ಪಷ್ಟವಾಗಿ ಹೇಳಿದ್ದಾನೆ, ಇಲ್ಲಿ 8 ರಿಂದ 12 ಶವಗಳನ್ನ ನಾನು ಊತಿಟ್ಟಿದ್ದೆ ಅಂತ ಹೇಳಿದ್ದ. ಇದೇ ಕಾರಣಕ್ಕಾಗಿ 8ರಲ್ಲಿ 1, 2, 3 ಇಲ್ಲ ಎಷ್ಟು ಏನಾದ್ರು ಸಿಗುತ್ತಾ ಅನ್ನೋ ಅನುಮಾನಗಳು ಕೂಡ SITಗೆ ಈಗ ಪ್ರಾರಂಭವಾಗಿದೆ. ಇನ್ನು ಭೀಮಾ ಹೇಳಿದಂತೆ ಸುಮಾರು 16 ಕಡೆ ಈಗಾಗಲೇ ಇದೇ ರೀತಿಯಾದಂತಹ ಸ್ಪಾಟ್ಗಳನ್ನು ಕೂಡ ತೋರಿಸಿದ್ರು. ಅದರಲ್ಲಿ 15 ಸ್ಪಾಟ್ಗಳಲ್ಲೂ ಕೂಡ ಎಲ್ಲ ಕಡೆ ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದ್ರೆ 15 ಸ್ಪಾಟ್ ನಲ್ಲಿ ಏನ್ ಸಿಕ್ಕಿದೆ, ಏನ್ ಬಿಟ್ಟಿದೆ ಅನ್ನೋದು ಅದು SIT ಅವರಿಗೆ ಮಾತ್ರ ಗೌಪ್ಯತೆಯನ್ನು ಕೂಡ ಕಾಪಾಡಿದ್ದಾರೆ. ಕೆಲವೊಂದಷ್ಟು ಜನ 3-4 ಬುರ್ಡೆ ಸಿಕ್ಕಿದೆ ಅಂತಾರೆ, ಕೆಲವೊಂದು ಕಡೆ ಅವಶೇಷಗಳು ಸಿಕ್ಕಿದೆ ಅಂತಾರೆ, ಕೆಲವೊಂದಷ್ಟು ಜನ ಏನು ಸಿಕ್ಕೇ ಇಲ್ಲ ಅಂತಾರೆ. ಹೀಗಾಗಿ ಈ 8 ರಿಂದ 12 ಶವಗಳನ್ನ ಇದೇ ಜಾಗದಲ್ಲಿ 13ನೇ ಸ್ಪಾಟ್ ನಲ್ಲಿ ಊತಿಟ್ಟಿದ್ದೆ ಅಂತ ಭೀಮಾ ಏನ್ ಹೇಳಿದ್ದಾರೆ. ಈ ಒಂದು ಇದಕ್ಕೆ ಕೂಡ ಈಗ ಒಂದು ಅಂತಿಮ ಅಂತ ಕೂಡ ಘಟ್ಟ ಅಂತಾನು ಕೂಡ ಹೇಳ್ಬೋದು. ಹೀಗಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಕಾರ್ಯಾಚರಣೆ ಮಾಡುತ್ತೆ. AC ಇಷ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಪ್ರಣವ್ ಮೊಹಾಂತಿ ಮತ್ತೆ ಅನುಚೇತ್ ಅವರ ಸಮ್ಮುಖದಲ್ಲಿ 13ನೇ ಸ್ಪಾಟ್ ನಲ್ಲೂ ಕೂಡ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ. ಆ ಕಾರ್ಯಾಚರಣೆ ಪ್ರಾರಂಭ ಮಾಡಿದಾಗ ಭೀಮಾ ಹೇಳಿದ್ದು ಸತ್ಯನ ಸುಳ್ಳ ಅನ್ನೋದು ಗೊತ್ತಾಗೋದಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಯಾಕಂದ್ರೆ ಈ ಮಾಡಿರುವಂತಹ ಆರೋಪ ಅಂತಿಂತದಲ್ಲ, 16 ಅತ್ಯಾಚಾರಗಳನ್ನ ಮಾಡಲಾಗಿದೆ, 100 ಮಹಿಳೆಯರನ್ನು ಕೂಡ ಕೊಲೆ ಮಾಡಲಾಗಿದೆ ಅಂತ ಕೂಡ ನೇರವಾಗಿ ಹೇಳಿದ್ರೆ, ಅದರಲ್ಲೂ ಕೂಡ 100ಕ್ಕೂ ಹೆಚ್ಚು ಶವಗಳನ್ನ ನಾನೇ ಊತಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಭೀಮಾ 164 ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಆತನು ಕೊಟ್ಟಿರುವಂತಹ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ವಿನ್ ಕ್ಯಾಮ್ಡಿಂಗ್ ಪ್ರೊಸೀಜರ್ ನಲ್ಲೇ ಎಲ್ಲಾನು ಕೂಡ SIT ಅವರು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಎಲ್ಲಾ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಹೀಗಾಗಿ ನಾಳೆ ಅಂದ್ರೆ ಮಂಗಳವಾರ ಭೀಮಾ ಹೇಳಿರೋದು ಸತ್ಯನ ಸುಳ್ಳ ಇಲ್ಲ ಬರೀ ಬುರುಡೆ ಕಥೆನ ಅನ್ನೋದು ಗೊತ್ತಾಗೋದಕ್ಕೆ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಹೀಗಾಗಿ ನಾಳೆಯೇ ಏನು ಶವಗಳು ಇದಾವ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ಕ್ಯಾಮ್ರಾಮನ್ ಜೈನ್ ಜೊತೆ ಬಲಂಡಳ್ಳಿ ಶಿಸ್ಟರ್, ಧರ್ಮಸ್ಥಳ.